ರಶ್ಮಿ ಈ ಮನೆ ಮಗಳು, ನಮ್ಮ ವಂಶದ ಪ್ರತಿಷ್ಠೆನ ಕಾಪಾಡಬೇಕು. ಆದರೆ ಅವಳೇ ನಮ್ಮ ವಂಶದ ಪ್ರತಿಷ್ಠೆನ ಹರಾಜ್ ಹಾಕೋ ಹೊರಟಿದ್ದಾಳೆ ಅಂದ್ರೆ ಅದಕ್ಕೆ ಕಾರಣ ಯಾರು? ನೀನು. ಈ ಮನೆಯಲ್ಲಿ ನಡೀತಿರೋ ಎಲ್ಲ ಕೆಟ್ಟದಕ್ಕೂ ಕಾರಣ ನೀ. ನಮ್ಮ ರಶ್ಮಿ ದಾರಿ ತಪ್ತಾ ಇರೋದಕ್ಕೆ ಕಾರಣ ನೀನು. ಒಂದು ವೇಳೆ ಕಂಠಿ ಹಾರ ಸಿಗದೆ ನಾನೇನಾದ್ರೂ ಸತ್ತು ಹೋದ್ರೆ ಅದಕ್ಕೆ ಸಹ ಕಾರಣ ನೀನೇ ಆಗ್ತೀಯ ಸೂಜಿ. ಅಜ್ಜಿ ಕಂಠಿ ಹಾರನ ಹುಡ್ಕೊಡು ಅಂತ ನಿನಗೆ ಯಾಕೆ ಹೇಳ್ಬೇಕು? ನೀನ್ ಯಾರ ಬಗ್ಗೆ ತಲೆ ಕೆಡ್ಸ್ಕೋಬೇಕು? ಹಾಗೆ ನೋಡಿದ್ರೆ ಅದನ್ನ ಮಾರಿದ್ದು ರಶ್ಮಿ. ಅದನ್ನ ವಾಪಸ್ ತಂದ್ಕೊಡ್ಬೇಕಾಗಿರೋ ಜವಾಬ್ದಾರಿ ಇರೋದು ಅವಳಿಗೆ. ನೋಡು, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಅಜ್ಜಿಗೆ ಕಂಠಿ ಹಾರನ ಹುಡ್ಕೊಡೋದು ಹೇಗೆ ಅಂತ ನೀನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಅಷ್ಟಿದ್ರೆ ಅಜ್ಜಿ ಹೋಗಿ ಅವ್ರ ಮುದ್ದಿನ ಮೊಮ್ಮಗಳನ್ನ ಕೇಳ್ಕೊಳ್ಳಿ. ಇಲ್ಲ ಅಮ್ಮ, ನಾನ್ ಸೋಲು ಒಪ್ಕೊಳ್ಳಲ್ಲ. ಕಳ್ತನ ನನ್ನ ರಕ್ತದಲ್ಲಿದೆಯಂತೆ. ಆ ಕಂಠಿಹಾರ ಎಲ್ಲಿದೆ ಅಂತ ನನಗೆ ಗೊತ್ತಂತೆ. ಅದನ್ನ ವಾಪಸ್ ತಂದು ಕೊಡದೆ ಹೋದೆ ಅಜ್ಜಿ ಸತ್ತೋಗ್ತಾರಂತೆ. ಅದೆಷ್ಟೇ ಕಷ್ಟ ಆಗ್ಲಮ್ಮ, ಏನೇ ಪರಿಸ್ಥಿತಿ ಬರಲಿ, ಆ ಕಂಠಿಹಾರನ ನಾನು ವಾಪಸ್ ತಂದು ಕೊಟ್ಟೇ ಕೊಡ್ತೀನಿ. 30 ಲಕ್ಷ ಬೆಲೆ ಬಾಳೋ ಕಂಠಿಹಾರನ 3 ಲಕ್ಷಕ್ಕೆ ಮಾರಿದಾಳೆ ಅಂದ್ರೆ ಯಾವುದೋ ಕೆಟ್ಟ ವ್ಯಕ್ತಿಗಳ ಹತ್ರನೇ ಮಾರಿರ್ತಾಳೆ. ಇದನ್ನ ಬಿಡಿಸ್ಕೊಳಕ್ ಹೋಗಿ ನೀನ್ ಯಾವ್ದಾದ್ರು ಅಪಾಯಕ್ಕೆ ಸಿಕ್ಕಲ್ಲಮ್ಮ. ಇಲ್ಲ ಪಪ್ಪ, ಹಾಗೇನಾದ್ರೂ ಕಷ್ಟದ ಪರಿಸ್ಥಿತಿಗೆ ಸಿಕ್ಕಾಕೊಳ್ಳೋ ಹಾಗಾದ್ರೆ ಕಾಪಾಡಕ್ ನೀವಿದ್ದೀರಲ್ಲ. ಏನಾದ್ರೂ ಆಗ್ಲಿ, ಅಜ್ಜಿ ಮುಖ ನೋಡೋಕ್ಕಾಗ್ತಿಲ್ಲ. ಕಂಠಿಹಾರ ವಾಪಸ್ ಸಿಕ್ಕು ಅವ್ರ ಮುಖದಲ್ಲಿ ನಗು ನೋಡೋ ಹಾಗಾದ್ರೆ ಸಾಕು. ಹಾಗೆ ಆಗ್ತಮ್ಮ. ಕಂಠಿಹಾರ ಕಳ್ಕೊಂಡು ಅಜ್ಜ ಸಪ್ಪಗಾಗಿದೆ. ಕಂಠಿಹಾರ ಸಿಗದೆ ಹೋದ್ರೆ ನಾನು ಸತ್ತೋಗ್ತೀನಿ ಅಂತಿದ್ದಾರೆ ಅಜ್ಜಿ. ದಯವಿಟ್ಟು ಅದನ್ನ ಯಾರಿಗ್ ಮಾಡಿದೆ ಅಂತ ಹೇಳು ರಶ್ಮಿ, ನಾನ್ ಬಿಡಿಸ್ಕೊಂಡು ಬರ್ತೀನಿ. ಓಹೋ, ಏನು ಬೇರೆ ತರನೇ ಮಾತಾಡ್ತಿದ್ಯಾ? ಕಂಠಿಹಾರನ ಬಿಡಿಸ್ಕೊಂಡ್ ಬರ್ತೀಯಾ? ಈ ವಂಶದ ಮಾನ ಮರ್ಯಾದೆನ ಕಾಪಾಡ ಆ ಮುತ್ಕಿ ಕೈಲಿ ಭೇಷ್ ಅನ್ಸ್ಕೊಂತೀಯಾ? ನನ್ಗೆ ಉರಿಸ್ತೀಯಾ? ಹಾಗಾದ್ರೆ ಆ ಕಂಠಿಹಾರ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ತಾಕತ್ತಿದ್ರೆ ನೀನೇ ಹುಡ್ಕೋ. 3 ಲಕ್ಷ ಖರ್ಚಾಗುತ್ತೆ ಅಂತ ಹೇಳಿದಾಳೆ ರಶ್ಮಿ. ಆ 3 ಲಕ್ಷ ಅವಳಿಗೆ ಹೇಗೆ ಸಿಕ್ತು ಅಂತ ನಿಮ್ಗೇನಾದ್ರೂ ಗೊತ್ತಾ? ಇಲ್ಲಪ್ಪ, ಆ 3 ಲಕ್ಷನ ಅವ್ರ ಪಪ್ಪ ಶ್ರೀವಾಸ್ತವೇ ಕೊಟ್ಟಿರ್ಬೇಕು. ಇಲ್ಲ, ಪಪ್ಪ ಕೊಟ್ಟಿದ್ದಲ್ಲ. ಅದು ನಮ್ಮ ಮನೆದು ಒಂದು ಟ್ರೆಡಿಷನಲ್ ಜ್ಯುವೆಲ್ಲರಿ, ಕಂಠಿಹಾರ. ಅದನ್ನ ಮಾರಿದಳಂತೆ ರಶ್ಮಿ. ಆ ಕಂಠಿಹಾರನ ಬಿಡಿಸ್ಕೊಳಕ್ಕಾಗುತ್ತಾ? ಅದೆಲ್ಲಿದೆ ಅಂತ ನಿಮ್ಗೇನಾದ್ರೂ ಗೊತ್ತಾ? 1 ಮಿನಿಟ್. ಹೇಳೋ. ರಶ್ಮಿ, ಸೂಜಿ ಬಂದಿದ್ದಾಳೆ. ವಾಟ್? ಸೂಜಿ ಬಂದಿದ್ದಾಳ? ಕಂಠಿಹಾರನ ಎಲ್ಲಿ ಮಾರಿದ್ರಿ ಅಂತ ವಿಚಾರಿಸ್ತಾ ಇದ್ದಾಳೆ. ಅದನ್ನ ಅವಳು ವಾಪಸ್ ಬಿಡಿಸ್ಕೋತಾಳಂತೆ. ಓಹೋ, ಅಲ್ಲಿವರೆಗೂ ಬಂದ್ಬಿಟ್ಲ ಅವಳು? ನೋಡು ರಾಕೇಶ, ಆ ಟೆನಿಕಾಸ್ ಆ ಕಂಠಿಹಾರದ ಬಗ್ಗೆ ಏನು ಹೇಳಕ್ ಹೋಗ್ಬೇಡ. ನೀನೇ ಅದನ್ನ ಮಾರ್ದೆ ಅಂತೆಲ್ಲ ಬೇಡ. ಕಂಠಿಹಾರದ ಬಗ್ಗೆ ನನಗೇನೂ ಗೊತ್ತಿಲ್ಲ ಅಂತಾನೆ ಹೇಳ್ತೀನಿ. ಯು ರಿಲ್ಯಾಕ್ಸ್. ಓಕೆ ಓಕೆ, ಬಾಯ್. ಆ ಕಂಠಿಹಾರ ಎಲ್ಲಿದೆ ಅಂತ ನನಗೆ ಗೊತ್ತು.